ನಂದಿನಿ ಮತ್ತೊಮ್ಮೆ ನಿದ್ರೆಯಲ್ಲೇ ಮೈ ತಿರುಗಿಸಿದಳು. ಅವಳ ಕೈಗಳಲ್ಲಿದ್ದ ಗಾಜಿನ ಬಳೆಗಳು ಮತ್ತೆ ಜಣಜಣನೆ ಮುಳುಗಿದವು. ಆ ಶಬ್ದವು ರಾತ್ರಿ ಆವರಿಸಿದ ಮೌನವನ್ನು ಭೇದಿಸಿ ನೇರವಾಗಿ ವಿರಾಟ್ನ ಕಿವಿಗೆ ಬಿತ್ತು. ಇದುವರೆಗೂ ತಾಳ್ಮೆಯಿಂದ ಸಹಿಸಿಕೊಂಡಿದ್ದ ವಿರಾಟ್ ಕೊನೆಗೆ ಆಳವಾಗಿ ಉಸಿರೆಳೆದ. ಸಾಕು ಎಂದು ಮನಸ್ಸಿನಲ್ಲೇ ಗೊಣಗಿಕೊಂಡ. ಅವನು ಹಾಸಿಗೆಯಿಂದ ಎದ್ದು ನೇರವಾಗಿ ನಂದಿನಿಯ ಬಳಿಗೆ ಬಂದನು. ಸೋಫಾದ ಮೇಲೆ ಮಗುವಂತೆ ಸುರುಳಿಯಾಗಿ ಮಲಗಿದ್ದ ನಂದಿನಿಯ 2 ಕೈಗಳು ಅವನು ನಿಧಾನವಾಗಿ ಹಿಡಿದು ಅವಳನ್ನು ಕೂರಿಸಿದನು. ಆದರೆ ನಂದಿನಿಗೆ ಅದರ ಅರಿವೇ ಇರಲಿಲ್ಲ. ಇಡೀ ದಿನದ ಆಯಾಸ, ಮದುವೆಯ ಗದ್ದಲ, ಹೊಸ ಜೀವನದ ಒತ್ತಡ ಇವೆಲ್ಲವೂ ಸೇರಿ ಅವಳನ್ನು ಗಾಢ ನಿದ್ರೆಗೆ ತಳ್ಳಿದವು. ಸಂಜೆ ವಿರಾಟ್ ಸ್ವಲ್ಪ ವಿಶ್ರಾಂತಿ ಪಡೆದಿದ್ದರೂ ನಂದಿನಿಗೆ ಒಂದು ಕ್ಷಣವೂ ಸರಿಯಾಗಿ ಕಣ್ಣು ಮುಚ್ಚಿರಲಿಲ್ಲ. ಈಗ ಅವಳು ಸಂಪೂರ್ಣವಾಗಿ ನಿದ್ದೆಯ ವಶವಾಗಿದ್ದಳು. ವಿರಾಟ್ ಅವಳನ್ನು ಕೂರಿಸಿದ ಕ್ಷಣ ನಂದಿನಿಯ ತಲೆ ನಿಧಾನವಾಗಿ ಮುಂದೆ ಬಾಗುತ್ತಾ ಅವನ ಎದೆ ಮೇಲೆ ಬಂದು ನೇತಿತು. ವಿರಾಟ್ ಕ್ಷಣಕಾಲ ಸ್ತಬ್ಧವಾದ. ಈಗೋ ಇನ್ನೊಂದು ಹೊಸ ಸಮಸ್ಯೆ ಎಂದು ಮನಸ್ಸಿನಲ್ಲೇ ನಿಟ್ಟುಸಿರು ಬಿಟ್ಟನು. ಈ ಹುಡುಗಿ ಸಂಪೂರ್ಣವಾಗಿ ಪ್ರಜ್ಞೆ ಇಲ್ಲದೆ ಮಲಗಿದ್ದಾಳೆ. ಅವನು ನಿಧಾನವಾಗಿ ಹಿಂದೆ ಸರಿಯಲು ಯತ್ನಿಸಿದ. ಆದರೆ ಅದೇ ಕ್ಷಣದಲ್ಲಿ ನಂದಿನಿ ನಿದ್ರೆಯಲ್ಲೇ ಅವನಿಗೆ ಮತ್ತಷ್ಟು ಹತ್ತಿರವಾದಳು. ಅವಳ 2 ಕೈಗಳು ತಿಳಿಯದೆಯೇ ವಿರಾಟ್ನ ಎದೆಯ ಮೇಲೆ ನೆಲೆಗೊಂಡವು. ನಿದ್ರೆಯಲ್ಲೇ ಅವಳು ದೀರ್ಘ ಉಸಿರೆಳೆದು ಅವನ ಕುತ್ತಿಗೆಯನ್ನು ಮೃದುವಾಗಿ ಸ್ಪರ್ಶಿಸಿದಳು. ಆ ಕ್ಷಣ ವಿರಾಟ್ನ ಉಸಿರಾಟ ಅಜಾಗರೂಕವಾಗಿ ಸ್ವಲ್ಪ ವೇಗವಾಯಿತು. ಅವನ ಮನಸ್ಸಿನಲ್ಲೊಂದು ವಿಚಿತ್ರ ಅನುಭವ ಮೂಡಿತ್ತು. ತಕ್ಷಣವೇ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಮನಸ್ಸು ಬೇರೆ ದಿಕ್ಕಿಗೆ ಹೋಗುವ ಮುನ್ನ ಇನ್ನೊಂದು ಮುಗಿಸಬೇಕು ಎಂದು ಯೋಚಿಸಿದನು. ನಿಧಾನವಾಗಿ ನಂದಿನಿಯ ಕೈಗಳನ್ನು ಹಿಡಿದು ಅವಳ ಕೈಗಳಿದ್ದ ಗಾಜಿನ ಬಳೆಗಳನ್ನು ಒಂದೊಂದಾಗಿ ತೆಗೆದು ಹಾಕಲು ಆರಂಭಿಸಿದನು. ಪ್ರತಿ ಬಳೆಯಲ್ಲೂ ಅತ್ಯಂತ ಎಚ್ಚರಿಕೆಯಿಂದ ತೆಗೆದನು. ಯಾವುದೇ ಶಬ್ದವಾಗದಂತೆ ನೋಡಿಕೊಂಡನು. ಕೊನೆಗೆ 2 ಕೈಗಳಲ್ಲಿ ಒಂದೊಂದು ಬಳೆಯನ್ನು ಮಾತ್ರ ಉಳಿಸಿದನು. ನಂತರ ಅವಳನ್ನು ಜಾಗರೂಕತೆಯಿಂದ ಮತ್ತೆ ಸೋಫಾದ ಮೇಲೆ ಮಲಗಿಸಿದನು. ಆದರೆ ಅವಳನ್ನು ಮಲಗಿಸಿದ ಕೂಡಲೇ ವಿರಾಟ್ಗೆ ಮತ್ತೊಂದು ಸಮಸ್ಯೆ ಎದುರಾಯಿತು. ನಂದಿನಿಯ ಕೈ ಅವನ ಟೀ ಶರ್ಟನ್ನು ಬಿಗಿಯಾಗಿ ಹಿಡಿದುಕೊಂಡಿತ್ತು. ಅವಳಿಗೆ ಅದರ ಅರಿವೇ ಇರಲಿಲ್ಲ. ವಿರಾಟ್ ತನ್ನ ಹಣೆಯನ್ನು ಒಮ್ಮೆ ಸವರಿಕೊಂಡ. ಇದೇನು ಸಂಕಟ ಎಂದು ಮನಸ್ಸಿನಲ್ಲಿ ಗೊಣಗಿದನು. ಅವಳ ಮುಷ್ಟಿಯನ್ನು ನಿಧಾನವಾಗಿ ಬಿಡಿಸಲು ಪ್ರಯತ್ನಿಸಿದನು. ಒಂದು ಬೆರಳನ್ನು ಬಿಡಿಸಿದರೆ ಮತ್ತೊಂದು ಬೆರಳು ಇನ್ನಷ್ಟು ಬಿಗಿಯಾಗಿ ಹಿಡಿಯುತ್ತಿತ್ತು. ಎಷ್ಟೇ ಜಾಗರೂಕತೆಯಿಂದ ಪ್ರಯತ್ನಿಸಿದರೂ ಅವಳ ಹಿಡಿತ ಸಡಿಲವಾಗುತ್ತಿರಲಿಲ್ಲ. ವಿರಾಟ್ ಅಸಹಾಯಕತೆಯಿಂದ ಮುಗುಳ್ನಗ. ಈ ಹುಡುಗಿ ನಿದ್ರೆಯಲ್ಲಿದ್ದರೂ ಸೋಲುವುದಿಲ್ಲವಲ್ಲ ಎಂದು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡನು. ಕೊನೆಗೆ ಅವನು ಅವಳ ಕೈಯನ್ನು ಸ್ವಲ್ಪ ಬಲವಾಗಿ ಎಳೆದನು. ಅದೇ ಕ್ಷಣದಲ್ಲಿ ನಂದಿನಿಯ ಕಣ್ರೆಪ್ಪೆಗಳು ನಿಧಾನವಾಗಿ ಕದಲಿದವು. ಅವಳು ಕಣ್ಣುಗಳನ್ನು ಮೆಲ್ಲನೆ ತೆರೆದಳು. ಮೊದಲಿಗೆ ಎಲ್ಲವೂ ಮಬ್ಬಾಗಿ ಕಾಣಿಸಿತ್ತು. ಕೆಲವೇ ಕ್ಷಣಗಳಲ್ಲಿ ದೃಷ್ಟಿ ಸ್ಪಷ್ಟವಾಯಿತು. ತನ್ನ ಮುಖಕ್ಕೆ ಅತ್ಯಂತ ಹತ್ತಿರದಲ್ಲಿ ವಿರಾಟ್ನ ಮುಖ ಕಾಣಿಸಿತು. ಅವನು ಅವಳ ಮೇಲೆಯೇ ಬಾಗಿಕೊಂಡಿದ್ದನು. ಆ ದೃಶ್ಯವನ್ನು ಕಂಡ ನಂದಿನಿಯ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. ಅವಳು ಕಿರಿಚಲು ಬಾಯಿ ತೆರೆಯುತ್ತಿದ್ದಂತೆ ವಿರಾಟ್ ಮಿಂಚಿನ ವೇಗದಲ್ಲಿ ತನ್ನ ಕೈಯನ್ನು ಅವಳ ಬಾಯಿಯ ಮೇಲೆ ಇಟ್ಟನು. ಶ್! ಅವನ ಕಣ್ಣುಗಳು ಅವಳ ಕಣ್ಣುಗಳನ್ನು ನೇರವಾಗಿ ನೋಡುತ್ತಿದ್ದವು. ಕೋಣೆಯೊಳಗೆ ಮತ್ತೆ ಮೌನ ಆವರಿಸಿತು. ಆ ಮೌನದಲ್ಲಿ ಇಬ್ಬರ ಉಸಿರಾಟದ ಶಬ್ದ ಮಾತ್ರ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಅವರಿಬ್ಬರ ಕಣ್ಣುಗಳು ಒಂದೊಂದೊಂದು ಬಂಧಿಸಿದವು. ಮಧ್ಯರಾತ್ರಿಯ ನಿಶಬ್ದ ಆ ಮನೆಯನ್ನೆಲ್ಲ ಆವರಿಸಿತು. ಹೊರಗಡೆ ಬೀಸುತ್ತಿದ್ದ ತಂಗಾಳಿಯು ಕಿಟಕಿಯ ಪರದೆಗಳನ್ನು ನಿಧಾನವಾಗಿ ಅಲುಗಾಡಿಸುತ್ತಿದ್ದರೆ ಕೋಣೆಯೊಳಗೆ ಹರಡಿದ್ದ ಮಬ್ಬಾದ ಕತ್ತಲೆ ಎಲ್ಲವನ್ನು ತನ್ನೊಳಗೆ ಮರೆಮಾಚಿಕೊಂಡಿತ್ತು. ನಂದಿನಿಯ ಕಣ್ಣುಗಳಲ್ಲಿ ಇನ್ನೂ ಭಯದ ಛಾಯೆ ಸ್ಪಷ್ಟವಾಗಿತ್ತು. ವಿರಾಟ್ನ ಬಲಗೈ ಅವಳ ಬಾಯಿಯನ್ನು ಮುಚ್ಚಿಕೊಂಡಿದ್ದ ಕಾರಣ ಅವಳ ಉಸಿರಾಟವೇ ಸ್ವಲ್ಪ ಅಸ್ತವ್ಯಸ್ತವಾಗಿತ್ತು. ಹೃದಯದ ಬಡಿತ ವೇಗವಾಗಿ ಕೇಳಿಸುತ್ತಿತ್ತು. ಏಕಾಏಕಿ ಎಚ್ಚರವಾದ ಅಪಘಾತ, ಅವನ ಮೇಲಿನ ಕೋಪ, ಪರಿಸ್ಥಿತಿಯ ಮೇಲಿನ ಗೊಂದಲ ಎಲ್ಲವೂ ಒಂದೇ ಸಮಯದಲ್ಲಿ ಅವಳ ಮನಸ್ಸನ್ನು ಆವರಿಸಿದವು. ವಿರಾಟ್ ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿದ. ಅವನ ಧ್ವನಿ ತುಂಬ ನಿಧಾನವಾಗಿದ್ದರೂ ಗಂಭೀರವಾಗಿತ್ತು. ಮಧ್ಯರಾತ್ರಿಯಲ್ಲಿ ಯಾರಾದರೂ ಈ ದೃಶ್ಯವನ್ನು ನೋಡಿದರೆ ನಮ್ಮಿಬ್ಬರನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ನೀನು ಕಿರಿಚುವುದಿಲ್ಲ ಎಂದು ಮಾತು ಕೊಟ್ಟರೆ ನಾನು ನನ್ನ ಕೈಯನ್ನು ನಿನ್ನ ಬಾಯಿಯಿಂದ ತೆಗೆಯುತ್ತೇನೆ. ಆದರೆ ಒಂದು ಷರತ್ತು. ಸ್ವಲ್ಪ ವಿರಾಮ ತೆಗೆದುಕೊಂಡ. ಯಾವುದೇ ನಾಟಕ ಮಾಡಬಾರದು.
ನಂದಿನಿಯ ಕಣ್ಣುಗಳು ಇನ್ನೂ ಅವನ ಮೇಲೆಯೇ ನೆಟ್ಟಿದ್ದವು. ಕೋಪವಿತ್ತು, ಭಯವೂ ಇತ್ತು. ಆದರೆ ಅವನ ಮಾತಿನಲ್ಲಿ ಇದ್ದ ಸಮಾಧಾನ ಅವಳಿಗೆ ಸ್ವಲ್ಪ ಧೈರ್ಯ ನೀಡಿತು. ಕೆಲ ಕ್ಷಣಗಳ ನಂತರ ಅವಳು ನಿಧಾನವಾಗಿ ತಲೆ ಆಡಿಸಿದಳು. ಅವಳ ಒಪ್ಪಿಗೆಯನ್ನು ಕಂಡ ವಿರಾಟ್ ಎಚ್ಚರಿಕೆಯಿಂದ ತನ್ನ ಕೈಯನ್ನು ಅವಳ ಬಾಯಿಯಿಂದ ಹಿಂದೆ ಸರಿಸಿದ. ಕೈ ದೂರವಾದ ತಕ್ಷಣ ನಂದಿನಿ ಆಳವಾಗಿ ಉಸಿರೆಳೆದಳು. ಕೆಲ ಕ್ಷಣಗಳ ಕಾಲ ನಿರಂತರವಾಗಿ ಉಸಿರಾಡಿ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡಳು. ನಂತರ ಅವಳ ಕಣ್ಣುಗಳು ಮತ್ತೆ ವಿರಾಟ್ನನ್ನು ಹುಡುಕಿದವು. ಈ ಬಾರಿ ಅವುಗಳಲ್ಲಿ ಕೋಪ ಸ್ಪಷ್ಟವಾಗಿತ್ತು. ನೀನು ಏನನ್ನು ಮಾಡಲು ಪ್ರಯತ್ನಿಸಿದ್ದೆ? ಅವಳ ಧ್ವನಿ ನಿಧಾನವಾಗಿದ್ದರೂ ಕಟುವಾಗಿತ್ತು. ನಿನಗೆ ಯಾವುದೇ ಕೆಟ್ಟ ಉದ್ದೇಶ ಇರಲಿಲ್ಲ ಅಲ್ವಾ ಎಂದು ಕೇಳುತ್ತಾ ಅವಳು ಕಣ್ಣುಗಳನ್ನು ಕಿರಿದಾಗಿಸಿ ಅವನ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದಳು. ಆ ಪ್ರಶ್ನೆ ಕೇಳುತ್ತಿದ್ದಂತೆಯೇ ವಿರಾಟ್ನ ತುಟಿಗಳ ಮೇಲೆ ಸಣ್ಣ ನಗು ಮೂಡಿತು. ಕೆಟ್ಟ ಉದ್ದೇಶಗಳ ಎಂದು ಅವನು ನಿಧಾನವಾಗಿ ನಕ್ಕ. ನಿನ್ನ ಅನುಮಾನ ಶಕ್ತಿಗೆ ನಿಜವಾಗಿಯೂ ಮೆಚ್ಚಬೇಕು. ಅವನು ತನ್ನ ಎದೆ ಕಡೆಗೆ ನೋಡಿದ. ಮೊದಲು ಇದನ್ನೊಮ್ಮೆ ನೋಡು. ನಂದಿನಿಯ ದೃಷ್ಟಿಯು ಅಲ್ಲಿಗೆ ತಿರುಗಿತು. ಆಗ ಮಾತ್ರ ಅವಳಿಗೆ ಗೊತ್ತಾಯಿತು. ಅವಳ ಕೈ ಇನ್ನೂ ವಿರಾಟ್ನ ಟೀ ಶರ್ಟನ್ನು ಬಿಗಿಯಾಗಿ ಹಿಡಿದಿತ್ತು. ಅವಳು ಹಿಡಿದ ರೀತಿ ನೋಡಿದರೆ ಇನ್ನೂ 2 ಕ್ಷಣ ಹಾಗೆಯೇ ಇದ್ದರೆ ಟೀ ಶರ್ಟ್ ಹರಿದು ಹೋಗುವಂತಿತ್ತು. ವಿರಾಟ್ ನಗುವನ್ನು ತಡೆಯುತ್ತಾ ಹೇಳಿದ, ನೋಡಿದೆಯಾ, ನಾನು ಬಹಳ ಹೊತ್ತಿನಿಂದ ನನ್ನ ಟೀ ಶರ್ಟನ್ನು ನಿನ್ನ ಹಿಡಿತದಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ಅವನು ನಾಟಕೀಯವಾಗಿ ನಿಟ್ಟುಸಿರು ಬಿಟ್ಟ. ಆದರೆ ಮೇಡಮ್ ಅವರಿಗೆ ಬಿಡುವ ಮನಸ್ಸೇ ಇರಲಿಲ್ಲ. ಆ ಮಾತು ಕೇಳುತ್ತಿದ್ದಂತೆಯೇ ನಂದಿನಿಯ ಮುಖ ಮುಜುಗರದಿಂದ ಕೆಂಪಾಯಿತು. ಅಯ್ಯೋ ಎಂದು ಗುನುಗುತ್ತಲೇ ಅವಳು ತಕ್ಷಣ ಕೈ ಹಿಂದಕ್ಕೆ ತೆಗೆದುಕೊಂಡಳು. ಕೆಲ ಕ್ಷಣಗಳ ಕಾಲ ಅವಳಿಗೆ ಅವನ ಕಣ್ಣುಗಳನ್ನು ನೋಡುವ ಧೈರ್ಯವೇ ಇರಲಿಲ್ಲ. ಆದರೆ ತಕ್ಷಣವೇ ತನ್ನ ಮುಜುಗರವನ್ನು ಮರೆಮಾಚಿಕೊಂಡು ಮತ್ತೆ ಪ್ರಶ್ನಿಸಿದಳು, ಸರಿ, ಅದು ಇರಲಿ. ಆದರೆ ನೀವು ಇಲ್ಲಿ ಏನು ಮಾಡ್ತಿದ್ರಿ? ಸ್ವಲ್ಪ ಹೊತ್ತಿನ ಹಿಂದೆ ನಿನ್ನ ಹಾಸಿಗೆಯಲ್ಲಿ ರಾಜನಂತೆ ಮಲಗಿದ್ರಿ. ಅವಳ ಅನುಮಾನ ಇನ್ನೂ ಹೋಗಿರಲಿಲ್ಲ. ವಿರಾಟ್ ಭುಜಗಳನ್ನು ಎತ್ತಿದ. ಅದಕ್ಕೆ ಕಾರಣ ಅವನು ಅವಳ ಕೈಗಳತ್ತ ತೋರಿಸಿದ. ನಿನ್ನ ಬಳೆಗಳು. ನಂದಿನಿ ಗೊಂದಲದಿಂದ ಅವನತ್ತ ನೋಡಿದಳು. ಏನು? ಹೌದು, ವಿರಾಟ್ ತುಸು ಬೇಸರದ ನಗುವಿನೊಂದಿಗೆ ಹೇಳಿದ. ನಿನ್ನ ಕೈಯಲ್ಲಿ ಇರುವ ಈ ಬಳೆಗಳು ಮಾಡುವ ಶಬ್ದದಿಂದ ನನ್ನ ಸಂಪೂರ್ಣದಿಂದೇ ಹಾಳಾಯಿತು. ಪ್ರತಿ ಸಲ ನೀನು ಕೈ ಅಲ್ಲುಗಾಡಿಸಿದಾಗ ಜನ ಎಂದು ಬರುವ ಶಬ್ದ ರಾತ್ರಿ ಪೂರ್ತಿ ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಕೊನೆಗೆ ಸಹಿಸಲಾಗದೆ ಆ ಬಳೆಗಳನ್ನು ನಿಧಾನವಾಗಿ ತೆಗೆದು ಇಡೋಣ ಎಂದು ಬಂದೆ. ಅವನು ಮುಗ್ಧ ಮುಖ ಮಾಡಿಕೊಂಡು ಹೇಳಿದ. ಆದರೆ ನಾನು ಬಳೆ ತೆಗೆಯುವಾಗ ಮೊದಲೇ ಅವನು ನಗುವನ್ನು ತಡೆಯಲಾಗದೆ ತಲೆ ಆಡಿಸಿದ. ನೀನು ನನ್ನನ್ನು ಕಳ್ಳನಂತೆ ಹಿಡಿದು ಬಿಟ್ಟೆ. ನಂದಿನಿ ತುಟಿಗಳನ್ನು ಸಣ್ಣದಾಗಿ ಮಡಚಿಕೊಂಡಳು. ನವವಿವಾಹಿತೆಯ ಕೈಯಿಂದ ಬಳೆಗಳನ್ನು ಹೇಗೆ ತೆಗೆದು ಹಾಕುವುದಿಲ್ಲ ಎಂಬುದು ನಿಮಗೆ ಗೊತ್ತಿಲ್ಲವೇ? ಅವಳು ಗಂಭೀರವಾಗಿ ಕೇಳಿದಳು. ಅವು ಕನಿಷ್ಠ ಕೆಲವು ದಿನಗಳಾದರೂ ಕೈಯಲ್ಲಿರಬೇಕು. ವಿರಾಟ್ ಕೂಡಲೇ ಉತ್ತರಿಸಿದ. ಹೌದು, ಪ್ರೀತಿಯಿಂದ ಮದುವೆಯಾದವರು ಹಾಗೆ ಮಾಡುತ್ತಾರೆ. ಅವನು ಕ್ಷಣಕಾಲ ಅವಳನ್ನು ನೋಡಿ ತುಂಟನಗೆ ಬೀರಿದ. ಆದರೆ ನಮ್ಮ ವಿಷಯದಲ್ಲಿ ಆ ನಿಯಮ ಅನ್ವಯಿಸುವುದಿಲ್ಲ ಅನಿಸುತ್ತೆ. ಅವನ ತುಂಟ ಮಾತು ನಂದಿನಿಯ ಕೋಪವನ್ನು ಮತ್ತೆ ಕೆರಳಿಸಿತು. ವಿರಾಟ್ ಎಂದು ಅವಳು ಹಲ್ಲು ಕಚ್ಚಿದಳು. ಸೋಫಾದ ಮೇಲಿದ್ದ ಕುಶನನ್ನು ಕ್ಷಣಾರ್ಧದಲ್ಲಿ ಎತ್ತಿಕೊಂಡು ಅವನ ಮೇಲೆ ಜೋರಾಗಿ ಎಸೆದಳು. ಕುಶನ್ ನೇರವಾಗಿ ವಿರಾಟ್ನ ಎದೆಗೆ ಬಡಿದು ಕೆಳಗೆ ಬಿತ್ತು. ವಿರಾಟ್ ನಗುತ್ತಾ ಅದನ್ನು ಕೈಯಲ್ಲಿ ಹಿಡಿದ. ಅಯ್ಯೋ, ಇಷ್ಟು ಕೋಪವೇ? ನೀನು ಉದ್ದೇಶಪೂರ್ವಕವಾಗಿಯೇ ಮಾಡುತ್ತಿದ್ದೀಯಾ? ನಂದಿನಿ ಸುಗ್ಗುತ್ತಾ ಹೇಳಿದಳು. ನನಗೆ ತೊಂದರೆ ಕೊಡಲು ನಿನಗೆ ಯಾವಾಗಲೂ ಒಂದು ನೆಪ ಬೇಕು. ವಿರಾಟ್ ತಕ್ಷಣ 2 ಕೈಗಳನ್ನು ಮೇಲಕ್ಕೆತ್ತಿ ಶರಣಾದವನಂತೆ ನಿಂತ. ನನ್ನನ್ನು ನಂಬು, ನನಗೆ ಅಂತಹ ಯಾವುದೇ ಹವ್ಯಾಸವಿಲ್ಲ. ಅವನು ಸಣ್ಣ ನಗೆಯೊಂದಿಗೆ ಮುಂದುವರಿಸಿದ. ಸರಿ, ಇನ್ನೂ ನಾನು ಹೋಗುತ್ತಿದ್ದೇನೆ. ನಿನ್ನ ಬಳೆಗಳ ಜೊತೆ ನೀನೇ ಸಂತೋಷವಾಗಿ ಇರು. ಅವನು ಹಿಂದಿರುಗಿ ಹಾಸಿಗೆಯತ್ತ ನಡೆದನು. ನಂದಿನಿ ಉತ್ತರಿಸಲಿಲ್ಲ. ಅವಳು ಕೋಪದಿಂದ ಅವನತ್ತಲೇ ನೋಡುತ್ತಾ ನಿಂತಳು. ವಿರಾಟ್ ಲೈಟ್ ಆಫ್ ಮಾಡಿ ತನ್ನ ಹಾಸಿಗೆ ಮೇಲೆ ಮಲಗಿದ. ಕೆಲ ಕ್ಷಣಗಳಲ್ಲಿ ಬಳೆಗಳ ಶಬ್ದ ನಿಂತಿತ್ತು. ಕೋಣೆ ಮತ್ತೆ ನಿಶಬ್ದದಿಂದ ತುಂಬಿತ್ತು. ಅವನು ಉಸಿರೆಳೆದು ಕಣ್ಮುಚ್ಚಿದ. ಕೊನೆಗೂ ಶಾಂತಿ ಸಿಕ್ಕಿತು ಎಂದು ಮನಸ್ಸಿನಲ್ಲೇ ಹೇಳಿಕೊಂಡ. ನಂದಿನಿಯು ನಿಧಾನವಾಗಿ ಕಣ್ಮುಚ್ಚಿದಳು. ಕೋಣೆಯೊಳಗೆ ಮತ್ತೆ ಮೌನ ಆವರಿಸಿತು. ಲೈಟ್ ಆಫ್ ಆದ ತಕ್ಷಣ
ಕತ್ತಲೆ ತನ್ನ ತೆಳುವಾದ ಹೊದಿಕೆಯನ್ನು ಇಡೀ ಕೋಣೆಯ ಮೇಲೆ ಹರಡಿಕೊಂಡಿತ್ತು. ಕಿಟಕಿಯ ಪರದೆಗಳ ನಡುವಿನಿಂದ ಒಳಗುನುಗ್ಗುತ್ತಿದ್ದ ಚಂದ್ರನ ಮೃದುವಾದ ಬೆಳಕು ಮಾತ್ರ ಕೋಣೆಯ ಒಂದು ಮೂಲೆಯಲ್ಲಿ ಮುಸುಕಾಗಿ ಹರಡಿಕೊಂಡಿತ್ತು. ವಿರಾಟ್ ಹಾಸಿಗೆಯ ಮೇಲೆ ಬೆನ್ನು ಚಾಚಿ ಮಲಗಿದ್ದ. ಅಷ್ಟು ಹೊತ್ತಿಗೆ ನಂದಿನಿಯ ಬಳೆಗಳ ಸದ್ದು ನಿಂತಿದ್ದರಿಂದ ಅವನ ತುಟಿಗಳ ಮೇಲೆ ತಿಳಿಯಾದ ನೆಮ್ಮದಿಯ ನಗು ಮೂಡಿತು. ಕೊನೆಗೂ ಸ್ವಲ್ಪ ಶಾಂತಿ ಸಿಕ್ಕಿತು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿದ. ಮತ್ತೊಂದೆಡೆ ಸೋಫಾದ ಮೇಲೆ ಮಲಗಿದ್ದ ನಂದಿನಿಯು ನಿಧಾನವಾಗಿ ಕಣ್ಮುಚ್ಚಿದಳು. ಆದರೆ ಅವಳಿಗೆ ನಿದ್ರೆ ಬರುವುದು ಅಷ್ಟು ಸುಲಭವಾಗಿರಲಿಲ್ಲ. ಹೊಸ ಮನೆ, ಹೊಸ ಕೋಣೆ, ಹೊಸ ಜೀವನ ಎಲ್ಲವೂ ಅವಳಿಗೆ ಇನ್ನೂ ಅಪರಿಚಿತವಾಗಿಯೇ ಅನಿಸುತ್ತಿತ್ತು. ಅವಳು ಒಂದು ಕಡೆ ತಿರುಗಿ ಮಲಗಲು ಯತ್ನಿಸಿದಳು. ಅಷ್ಟರಲ್ಲಿ ಹಠಾತ್ತನೆ ಅವಳಿಗೆ ವಾಶ್ರೂಮ್ಗೆ ಹೋಗಬೇಕೆಂದು ಅನಿಸಿತು. ಅವಳು ಕಣ್ಣು ತೆರೆದು ಮೇಲ್ಛಾವಣಿಯತ್ತ ನೋಡಿದಳು. ಕೆಲವು ಕ್ಷಣಗಳು ಹಾಗೆಯೇ ಕುಳಿತಿದ್ದಳು. ಈಗ ಏನು ಮಾಡಲಿ ಎಂದು ಮನಸ್ಸಿನಲ್ಲಿ ಗುನುಗಿದಳು. ಕೋಣೆಯೊಳಗೆ ಕತ್ತಲೆ ಆವರಿಸಿತು. ಲೈಟ್ ಆನ್ ಮಾಡಿದರೆ ಇಷ್ಟು ಹೊತ್ತಿಗೆ ಮಲಗಿರುವ ವಿರಾಟ್ ಮತ್ತೆ ಎಚ್ಚರಗೊಳ್ಳುತ್ತಾನೆ. ಈಗಾಗಲೇ ನನ್ನ ಮೇಲೆ ಕೋಪದಲ್ಲಿದ್ದಾನೆ. ಮತ್ತೆ ಏನಾದರೂ ಹೇಳಿದರೆ ಎಂಬ ಯೋಚನೆ ಅವಳ ಮನಸ್ಸಿನಲ್ಲಿ ಮೂಡಿತು. ಬೇಡ, ಲೈಟ್ ಹಾಕುವುದೇ ಬೇಡ ಎಂದು ತೀರ್ಮಾನಿಸಿದಳು. ನಿಧಾನವಾಗಿ ಸೋಫಾದಿಂದ ಎದ್ದು ನಿಂತಳು. ಬರಿಗಾಲಿನಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟಳು. ಕೈಗಳನ್ನು ಮುಂದೆ ಚಾಚಿಕೊಂಡು ಗೋಡೆಯನ್ನು ಸ್ಪರ್ಶಿಸುತ್ತಾ ನಿಧಾನವಾಗಿ ಸಾಗತೊಡಗಿದಳು. ಹೊಸ ಕೋಣೆ ಆಗಿದ್ದರಿಂದ ಎಲ್ಲವೂ ಅವಳಿಗೆ ಅಪರಿಚಿತ. ಪ್ರತಿ ಹೆಜ್ಜೆಯನ್ನು ಜಾಗರೂಕತೆಯಿಂದ ಇಡುತ್ತಿದ್ದಳು. ಚಂದ್ರನ ಬೆಳಕು ಸಾಕಾಗುತ್ತಿರಲಿಲ್ಲ. ಅವಳಿಗೆ ತನ್ನ ಕೈಗಳ ಸ್ಪರ್ಶವೇ ದಾರಿದೀಪವಾಗಿತ್ತು. ಒಂದು ಹೆಜ್ಜೆ, ಮತ್ತೊಂದು ಹೆಜ್ಜೆ, ಇನ್ನೊಂದು. ಅಷ್ಟರಲ್ಲಿ ಅವಳ ಕಾಲಿಗೆ ಯಾವುದೋ ಗಟ್ಟಿಯಾದ ವಸ್ತು ತಗುಲಿತು. ಅವಳು ಬೆಚ್ಚಿ ಬಿದ್ದು ಹಿಂದೆ ಸರಿಯುವಷ್ಟರಲ್ಲಿ ಟೇಬಲ್ ಮೇಲಿದ್ದ ದೊಡ್ಡ ಊದಾನಿ ಅಲುಗಾಡಿತು. ಅಯ್ಯೋ ಎಂದು ಅವಳು ನಿಧಾನವಾಗಿ ಉದ್ಗರಿಸಿದಳು. ಮುಂದಿನ ಕ್ಷಣವೇ ಡಮ್ ಎಂಬ ಭಾರಿ ಶಬ್ದದೊಂದಿಗೆ ಊದಾನಿ ನೆಲಕ್ಕೆ ಅಪ್ಪಳಿಸಿತು. ಗಾಜಿನ ತುಂಡುಗಳು ಎಲ್ಲ ಕಡೆ ಚದುರಿದವು. ಅರ್ಧರಾತ್ರಿಯ ಮೌನವನ್ನು ಆ ಶಬ್ದ ಕ್ಷಣಾರ್ಧದಲ್ಲಿ ಚೂರು ಚೂರಾಗಿ ಒಡೆದಿತ್ತು. ಅಷ್ಟೇ. ಆಳ ನಿದ್ರೆಯಲ್ಲಿದ್ದ ವಿರಾಟ್ ಬೆಚ್ಚಿ ಬಿದ್ದು ಕಣ್ಣು ತೆರೆದ. ಏನಾಯಿತು ಎಂದು ಗುನುಗುತ್ತಾ ಕ್ಷಣಾರ್ಧದಲ್ಲಿ ಹಾಸಿಗೆಯಿಂದ ಎದ್ದು ಕುಳಿತ. ಯೋಚಿಸದೆ ಪಕ್ಕದಲ್ಲಿದ್ದ ಟೇಬಲ್ ಲ್ಯಾಂಪನ್ನು ಆನ್ ಮಾಡಿದ. ಮಂದವಾದ ಹಳದಿ ಬೆಳಕು ಇಡೀ ಕೋಣೆಯನ್ನು ಆವರಿಸಿತು. ಅವನ ದೃಷ್ಟಿ ನೇರವಾಗಿ ಶಬ್ದ ಬಂದ ದಿಕ್ಕಿನತ್ತ ಹರಿಯಿತು. ಅಲ್ಲಿ ವಾಶ್ರೂಮ್ ಬಾಗಿಲಿನ ಬಳಿ ನಂದಿನಿ ನಿಶ್ಚಲವಾಗಿ ನಿಂತಿದ್ದಳು. ಅವಳ ಮುಖದಲ್ಲಿ ಸ್ಪಷ್ಟವಾದ ಗಾಬರಿ. ಕಣ್ಣುಗಳು ದೊಡ್ಡದಾಗಿ ತೆರೆದುಕೊಂಡಿದ್ದವು. ತುಟಿಗಳು ಮಾತು ಬಾರದಂತೆ ಸ್ವಲ್ಪ ನಡುಗುತ್ತಿದ್ದವು. ಅವಳ ಪಕ್ಕದಲ್ಲೇ ಕೆಲವೇ ಕ್ಷಣಗಳ ಹಿಂದೆ ಸುಂದರವಾಗಿ ಟೇಬಲ್ ಮೇಲಿದ್ದ ದುಬಾರಿ ಊದಾನಿ ಈಗ ಸಾವಿರಾರು ಗಾಜಿನ ಚೂರುಗಳಾಗಿ ನೆಲದ ಮೇಲೆ ಹರಡಿಕೊಂಡಿತ್ತು. ಆ ದೃಶ್ಯವನ್ನು ನೋಡಿದ್ದ ವಿರಾಟ್ನ ಮುಖ ಕ್ಷಣಾರ್ಧದಲ್ಲಿ ಗಂಭೀರವಾಯಿತು. ನಂದಿನಿ ಎಂದು ಅವನು ಕೋಪದಿಂದ ಕರೆದ. ಹಾಸಿಗೆಯಿಂದ ವೇಗವಾಗಿ ಇಳಿದು ಅವಳ ಕಡೆ ನಡೆಯತೊಡಗಿದ. ಅವನ ಮುಖದಲ್ಲೇ ಮೇಲಿದ್ದ ಕೋಪವನ್ನು ಕಂಡ ತಕ್ಷಣ ನಂದಿನಿಯ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಅವಳು ಸಹಜವಾಗಿಯೇ 2 ಹೆಜ್ಜೆ ಹಿಂದಕ್ಕೆ ಸರಿದಳು. ಆದರೆ ವಿರಾಟ್ನ ದೃಷ್ಟಿ ಅವಳ ಮೇಲಿರಲಿಲ್ಲ. ಅವನ ಕಣ್ಣುಗಳು ಅವಳ ಹಿಂದೆ ಹರಡಿಕೊಂಡಿದ್ದ ಗಾಜಿನ ಚೂರುಗಳ ಮೇಲೆ ನೆಟ್ಟಿದ್ದವು. ನಂದಿನಿ ಇನ್ನೊಂದು ಹೆಜ್ಜೆ ಹಿಂದೆ ಹಾಕಲು ಮುಂದಾದ ತಕ್ಷಣ ವಿರಾಟ್ನ ಮುಖದ ಕೋಪ ಕ್ಷಣಾರ್ಧದಲ್ಲಿ ಆತಂಕವಾಗಿ ಬದಲಾಯಿತು. ನಂದಿನಿ, ನಿಲ್ಲು ಎಂದು ಅವನು ಜೋರಾಗಿ ಹೇಳಿದ. ಆದರೆ ಅವಳಿಗೆ ಏನೂ ಅರ್ಥವಾಗಲಿಲ್ಲ. ಅವಳು ಮತ್ತೆ ಹಿಂದೆ ಸರಿಯಲು ಯತ್ನಿಸಿದಳು. ಮುಂದಿನ ಕ್ಷಣ ವಿರಾಟ್ ಮಿಂಚಿನ ವೇಗದಲ್ಲಿ ಅವಳ ಬಳಿಗೆ ತಲುಪಿದ. ಯಾವುದೇ ಯೋಚನೆ ಮಾಡದೆ ಒಂದು ಕೈಯನ್ನು ಅವಳ ಬೆನ್ನಿನ ಕೆಳಗೆ, ಇನ್ನೊಂದು ಕೈಯನ್ನು ಅವಳ ಮೊಣಕಾಲಿನ ಕೆಳಗೆ ಹಾಕಿ ಅವಳನ್ನು ಸಂಪೂರ್ಣವಾಗಿ ತನ್ನ ತೋಳುಗಳಲ್ಲಿ ಎತ್ತಿಕೊಂಡ. ಅದು ಎಷ್ಟು ಅನಿರೀಕ್ಷಿತವಾಗಿತ್ತೆಂದರೆ ನಂದಿನಿಯ ಕಣ್ಣುಗಳು ಆಶ್ಚರ್ಯದಿಂದ ಇನ್ನಷ್ಟು ಅಗಲವಾದವು. ಅವಳ ಉಸಿರು ಒಂದು ಕ್ಷಣ ನಿಂತಂತಾಯಿತು. ವಿರಾಟ್ ಎಂದು ಅವಳು ಬೆಚ್ಚಿಬಿದ್ದ ಧ್ವನಿಯಲ್ಲಿ ಕರೆದಳು. ಅವನ ಎದೆಯ ಮೇಲೆ ಕೈ ಇಟ್ಟು ದೂರ ಸರಿಯಲು ಪ್ರಯತ್ನಿಸುತ್ತಾ ಹೇಳಿದಳು, ಈಗ ಏನು ಮಾಡ್ತಿದ್ದೀರಾ? ನನ್ನ ಹತ್ತಿರ ಬರಲು ನಿಮಗೆ ಯಾವಾಗಲೂ ಒಂದು ನಪ ಬೇಕು ಅಲ್ವಾ? ಅವಳ ಧ್ವನಿಯಲ್ಲಿ ಕೋಪವೂ ಇತ್ತು, ಮುಜುಗರವೂ ಇತ್ತು, ಭಯವೂ ಇತ್ತು. ನನ್ನನ್ನು ಕೆಳಗೆ ಇಳಿಸಿ ಎಂದು ಅವಳು ಒದ್ದಾಡಿದಳು. ಆದರೆ ವಿರಾಟ್ ಒಂದೇ ಒಂದು ಮಾತು ಆಡಲಿಲ್ಲ.
ಅವನು ಎಚ್ಚರಿಕೆಯಿಂದ 2 ಹೆಜ್ಜೆ ಮುಂದೆ ನಡೆದು ಗಾಜಿನ ಚೂರುಗಳಿದ್ದ ಜಾಗದಲ್ಲಿ ಅವಳನ್ನು ಬಹಳ ನಿಧಾನವಾಗಿ ಕೆಳಗಿಳಿಸಿದ. ನಂದಿನಿ ನೆಲಕ್ಕೆ ಕಾಲಿಟ್ಟ ಕೂಡಲೇ ಅವನತ್ತ ಸಿಡುಕಿನಿಂದ ನೋಡಿದಳು. ವಿರಾಟ್ ಮಾತ್ರ ಶಾಂತವಾಗಿ ನೆಲದ ಕಡೆ ತೋರಿಸಿದ. ನಾನು ನಿನ್ನನ್ನು ಎತ್ತಿಕೊಳ್ಳದೆ ಇದ್ದಿದ್ದರೆ ಎಂದು ನಿಧಾನವಾಗಿ ಹೇಳಿದ. ಇವಾಗ ನಿನ್ನ ಕಾಲುಗಳೆಲ್ಲ ಈ ಗಾಜಿನ ಚೂರುಗಳಿಂದ ಕತ್ತರಿಸಿಕೊಂಡಿರುತ್ತಿತ್ತು. ನಂದಿನಿ ಕ್ಷಣಕಾಲ ಕೆಳಗೆ ನೋಡಿದಳು. ಅವಳು ನಿಂತಿದ್ದ ಜಾಗದಿಂದ ಕೇವಲ 1 ಹೆಜ್ಜೆ ದೂರದಲ್ಲೇ ಚೂಪಾದ ಗಾಜಿನ ತುಂಡುಗಳು ಮಿನುಗುತ್ತಿದ್ದವು. ಅವಳ ಹೃದಯ ಒಂದು ಕ್ಷಣ ಗಡಗಡ ನಡುಗಿತು. ಆದರೂ ಅವಳ ಅಹಂಕಾರ ಇನ್ನೂ ಕರಗಿರಲಿಲ್ಲ. ಆದ್ರೂ ಎಂದು ತುಟಿಗಳನ್ನು ಬಿಗಿಯಾಗಿ ಕಚ್ಚಿಕೊಂಡಳು. ವಿರಾಟ್ ಸಣ್ಣ ನಿಟ್ಟುಸಿರು ಬಿಟ್ಟ. ನಿನ್ನನ್ನು ಎತ್ತಿಕೊಳ್ಳೋದಕ್ಕಿಂತ ಆ ಗಾಜು ನಿನ್ನ ಕಾಲಿಗೆ ಚುಚ್ಚಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಈಗ ಅನಿಸುತ್ತಿದೆ. ಅವನು ಪಕ್ಕಕ್ಕೆ ಸರಿದು ದಾರಿ ಬಿಟ್ಟ. ಸರಿ ಹೋಗು. ಅವನದು ವ್ಯಂಗ್ಯ ಸ್ಪಷ್ಟವಾಗಿತ್ತು. ನಂದಿನಿ ಅವನತ್ತ ಕೋಪದಿಂದ ನೋಡಿದಳು. ಆದರೆ ಈ ಬಾರಿ ಅವಳ ಮನಸ್ಸಿನಲ್ಲಿ ಯಾವುದೋ ಮೂಲೆಯಲ್ಲಿ ಅವನು ನನ್ನನ್ನು ಕಾಪಾಡಿದ ಎಂಬ ಸತ್ಯವನ್ನು ಸಂಪೂರ್ಣವಾಗಿ ನಿರಾಕರಿಸಲು ಅವಳಿಂದ ಆಗಲಿಲ್ಲ. ಕೆಲವು ಕ್ಷಣಗಳ ಕಾಲ ಇಬ್ಬರ ಮಧ್ಯೆ ಮೌನವೇ ಮಾತನಾಡುತ್ತಿತ್ತು. ನೆಲದ ಮೇಲೆ ಹರಡಿಕೊಂಡಿದ್ದ ಗಾಜಿನ ಚೂರುಗಳು ಮಂದ ಬೆಳಕಿನಲ್ಲಿ ಮಿನುಗುತ್ತಿದ್ದವು. ಕೋಣೆಯೊಳಗೆ ವಿರಾಟ್ನ ಗಾಢ ಉಸಿರಾಟ ಮತ್ತು ನಂದಿನಿಯ ವೇಗವಾಗಿ ಬಡಿದುಕೊಳ್ಳುತ್ತಿದ್ದ ಹೃದಯದ ಸದ್ದನ್ನು ಬಿಟ್ಟರೆ ಮತ್ತೇನು ಕೇಳಿಸುತ್ತಿರಲಿಲ್ಲ. ನಂದಿನಿ ನಿಧಾನವಾಗಿ ತನ್ನ ದೃಷ್ಟಿಯನ್ನು ಗಾಜಿನ ಚೂರುಗಳಿಂದ ವಿರಾಟ್ನ ಮುಖದತ್ತ ತಿರುಗಿಸಿದಳು. ಅವನ ಮುಖದಲ್ಲಿ ಇನ್ನೂ ಕೋಪದ ಛಾಯೆ ಇತ್ತು. ಆದರೆ ಅವಳಿಗೆ ಈಗಷ್ಟೇ ಅರ್ಥವಾಗಿತ್ತು, ಆ ಕೋಪದ ಹಿಂದೆ ಅವಳ ಸುರಕ್ಷತೆ ಬಗ್ಗೆಯೂ ಕಾಳಜಿ ಅಡಗಿತ್ತು. ಆದರೆ ಅವಳ ಸ್ವಾಭಿಮಾನ ಅಷ್ಟು ಸುಲಭವಾಗಿ ಅದನ್ನು ಒಪ್ಪಿಕೊಳ್ಳುವಂತಿರಲಿಲ್ಲ. ತುಟಿಗಳನ್ನು ಬಿಗಿಯಾಗಿ ಕಚ್ಚಿಕೊಂಡು ಅವಳು ನೇರವಾಗಿ ಅವನ ಕಣ್ಣೊಳಗೆ ನೋಡಿದಳು. ನೀವು ಯಾವಾಗಲೂ ಹೀಗೆಯೇ ಎಂದು ಏನೋ ಹೇಳಲು ಮುಂದಾದಳು. ವಿರಾಟ್ ಅವಳ ಮಾತನ್ನು ಪೂರ್ಣಗೊಳಿಸಲು ಅವಕಾಶ ಕೊಡಲಿಲ್ಲ. ಅವನು ಅಸಹನೆಯಿಂದ ನೆತ್ತಿಯನ್ನು ಒಮ್ಮೆ ಸವರಿಕೊಂಡು ದಣಿದ ಧ್ವನಿಯಲ್ಲಿ ಹೇಳಿದ, ನಂದಿನಿ, ನೀನು ನನ್ನನ್ನು ಇಂದು ನಿದ್ದೆ ಮಾಡಲು ಬಿಡುವುದಿಲ್ಲ ಅಂತ ಪ್ರಮಾಣ ಮಾಡಿಕೊಂಡಿದ್ದೀಯ ನೀನು? ಅವನ ಧ್ವನಿಯಲ್ಲಿ ದಣಿವು ಸ್ಪಷ್ಟವಾಗಿತ್ತು. ನಾನು ಪ್ರತಿ ಬಾರಿ ಮಲಗಲು ಪ್ರಯತ್ನಿಸಿದಾಗಲೂ ನೀನು ಹೊಸದೊಂದು ಗೊಂದಲವನ್ನು ಸೃಷ್ಟಿಸುತ್ತಲೇ ಇದ್ದೀಯ. ಅವನ ಮಾತು ಕೇಳಿ ನಂದಿನಿಯ ಮುಖ ಸ್ವಲ್ಪ ಬಾಡಿತು. ಅವಳು ತಪ್ಪು ಮಾಡಿದಲ್ಲ ಎನ್ನುವುದು ಅವಳಿಗೆ ಗೊತ್ತಿತ್ತು. ಆದರೆ ಅದು ಉದ್ದೇಶಪೂರ್ವಕವಾಗಿರಲಿಲ್ಲ. ಅವಳು ತಲೆ ತಗ್ಗಿಸಿ ನಿಧಾನವಾಗಿ ಹೇಳಿದಳು, ನಾನು ವಾಶ್ರೂಮ್ಗೆ ಹೋಗುತ್ತಿದ್ದೆ. ಅವಳ ಧ್ವನಿ ಮೊದಲಿಗಿಂತ ಮೃದುವಾಗಿತ್ತು. ಕತ್ತಲಲ್ಲಿ ಸರಿಯಾಗಿ ಕಾಣಲಿಲ್ಲ. ಗೊತ್ತಾಗದೆ ಆ ಊದಾನಿಗೆ ಕಾಲು ತಗಲಿತು. ಅವಳು ಕಣ್ಣೆತ್ತಿ ಅವನತ್ತ ನೋಡಿದಳು. ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ವಿರಾಟ್ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟ. ಅವನು ಶಾಂತವಾಗಿರಲು ಪ್ರಯತ್ನಿಸುತ್ತಾ ಹೇಳಿದ, ಲೈಟ್ ಆನ್ ಮಾಡಿ ಹೋಗಬಹುದಿತ್ತಲ್ಲ. ಅವನ ಧ್ವನಿಯಲ್ಲಿದ್ದ ಕೋಪ ಇನ್ನೂ ಸಂಪೂರ್ಣ ಕಡಿಮೆ ಆಗಿರಲಿಲ್ಲ. ನಂದಿನಿ ಮೃದುವಾಗಿ ಉತ್ತರಿಸಿದಳು, ಲೈಟ್ ಆಗಿದ್ದರೂ ನಿಮ್ಮ ನಿದ್ರೆಗೆ ತೊಂದರೆಯಾಗುತ್ತಿತ್ತು. ಆ ಮಾತು ಕೇಳಿ ವಿರಾಟ್ ಒಂದು ಕ್ಷಣ ಅವಳನ್ನು ನೋಡುತ್ತಾ ನಿಂತ. ಅವನು ಏನೂ ಮಾತನಾಡಲಿಲ್ಲ. ನಂದಿನಿ ನಿಧಾನವಾಗಿ ಹೇಳಿದಳು, ಕ್ಷಮಿಸಿ, ಮುಂದಿನ ಸಲ ಹುಷಾರಾಗಿರುತ್ತೇನೆ. ವಿರಾಟ್ ಸ್ವಲ್ಪ ನಕ್ಕ. ಆ ನಗುವಿನಲ್ಲಿ ಸಂತೋಷವಿರಲಿಲ್ಲ, ಸಣ್ಣ ವ್ಯಂಗ್ಯ ಮಾತ್ರ ಇತ್ತು. ಹುಷಾರಾಗಿರಲು ಎಂದು ಅವನು ಅವಳತ್ತ 1 ಹೆಜ್ಜೆ ಹತ್ತಿರ ಬಂದ. ಮೊದಲು ಹುಷಾರಾಗಿರಬೇಕು ಅನ್ನುವುದು ಮೊದಲು ಮನಸ್ಸಿನಲ್ಲಿರಬೇಕು. ನಂದಿನಿಯ ಕಣ್ಣಲ್ಲಿ ಮತ್ತೆ ಕಿಡಿ ಒತ್ತಿಕೊಂಡಿತ್ತು. ಅಂದರೆ ಎಲ್ಲ ತಪ್ಪು ನನ್ನದೇ ಅಂತ ಹೇಳುತ್ತಿದ್ದೀರಾ ಎಂದು ಕೇಳಲು ಅವಳು ತುಟಿಗಳನ್ನು ತೆರೆದಳು. ಆದರೆ ವಿರಾಟ್ ತಕ್ಷಣ ಕೈ ಎತ್ತಿ ಅವಳನ್ನು ತಡೆದ. ಸಾಕು. ಅವನ ಧ್ವನಿ ಈ ಬಾರಿ ಗಂಭೀರವಾಗಿತ್ತು. ದಯವಿಟ್ಟು ಈಗ ಇನ್ನೇನು ಚರ್ಚೆ ಬೇಡ. ಅವನು ದಣಿದ ಕಣ್ಣುಗಳಿಂದ ಅವಳನ್ನು ನೋಡಿದ. ಹೋಗಿ ಶಾಂತಿಯಿಂದ ಮಲಗು. ಒಂದು ಕ್ಷಣ ನಿಂತು ತುಂಟತನ ಮತ್ತು ಎಚ್ಚರಿಕೆ ಎರಡನ್ನೂ ಬೆರೆಸಿದ ಧ್ವನಿಯಲ್ಲಿ ಹೇಳಿದ, ಇನ್ನೊಂದು ಶಬ್ದ ಮಾಡಿದರೆ ನಿನ್ನ ಕೈ ಕಾಲು ಬಾಯಿ ಎಲ್ಲವನ್ನೂ ಕಟ್ಟಿಬಿಟ್ಟು ಮಲಗಿಸಬೇಕಾಗುತ್ತದೆ. ಅವನು ಹೇಳಿದ ರೀತಿ ನೋಡಿದರೆ ಅದು ಅರ್ಧ ತಮಾಷೆ, ಅರ್ಧ ಎಚ್ಚರಿಕೆಯಂತೆ ಅನಿಸಿತು. ನಂದಿನಿಯ ಕಣ್ಣುಗಳು ದೊಡ್ಡದಾದವು. ಏನು ಎಂದು ಸಿಡುಕಿದ್ದಳು. ಆದರೆ ವಿರಾಟ್ ಅದಕ್ಕೆ ಉತ್ತರಿಸುವ ಮನಸ್ಥಿತಿಯಿರಲಿಲ್ಲ. ಗುಡ್ ನೈಟ್ ಎಂದು ಮಾತ್ರ ಹೇಳಿ ಹಾಸಿಗೆಯತ್ತ ತಿರುಗಿದ. ಅವನು ಕಂಬಳಿಯನ್ನು ಎಳೆದು ತನ್ನ ಮೈ ಮೇಲೆ ಒದ್ದುಕೊಂಡ.
ಕೆಲವೇ ಕ್ಷಣಗಳಲ್ಲಿ ಅವನ ಮುಖವು ಕಂಬಳಿಯೊಳಗೆ ಮರೆಯಾಯಿತು. ನಂದಿನಿ ಅಲ್ಲೇ ನಿಂತುಕೊಂಡಿದ್ದಳು. ತುಟಿಗಳನ್ನು ಸಿಟ್ಟಿನಿಂದ ಉಬ್ಬಿಸಿಕೊಂಡು ಕಂಬಳಿಯೊಳಗೆ ಮಲಗಿದ್ದ ವಿರಾಟ್ನತ್ತ ನೋಡಿದಳು. ಇವನೇನೋ ದೊಡ್ಡ ರಾಜ್ಕುಮಾರ ಎಂದು ಮತ್ತೊಮ್ಮೆ ಕೋಪದಿಂದ ಅವನತ್ತ ನೋಡಿದಳು. ಇನ್ನೂ ಒಂದು ಶಬ್ದವೂ ಮಾಡಬಾರದು. ತನ್ನನ್ನೇ ತಾನು ಸಮಾಧಾನಪಡಿಸಿಕೊಂಡಳು. ಇಲ್ಲದಿದ್ದರೆ ಬೆಳಗ್ಗೆ ಮತ್ತೆ ಇದೇ ಮುಖ ನೋಡಬೇಕಾಗುತ್ತದೆ. ಅವಳು ಎಚ್ಚರಿಕೆಯಿಂದ ಗಾಜಿನ ಚೂರುಗಳನ್ನು ತಪ್ಪಿಸಿಕೊಂಡು ವಾಶ್ರೂಮ್ ಒಳಗೆ ಹೋದಳು. ಕೆಲವು ನಿಮಿಷಗಳ ನಂತರ ಹೊರಬಂದಳು. ಈ ಬಾರಿ ಹೆಜ್ಜೆ ಇಡುವಾಗ ಅತ್ಯಂತ ಜಾಗರೂಕತೆಯಿಂದ ನಡೆದಳು. ಸೋಫಾದ ಬಳಿ ಬಂದು ನಿಧಾನವಾಗಿ ಮಲಗಿದಳು. ನಂತರ ಕೈ ಚಾಚಿ ಟೇಬಲ್ ಲ್ಯಾಂಪನ್ನು ಆಫ್ ಮಾಡಿದಳು. ಮತ್ತೊಮ್ಮೆ ಕೋಣೆ ಕತ್ತಲಿಂದ ತುಂಬಿಕೊಂಡಿತ್ತು. ಆದರೆ ನಿದ್ರೆ ಮಾತ್ರ ಇಬ್ಬರ ಕಣ್ಣುಗಳಿಂದ ಮೈಲಿಗಳಷ್ಟು ದೂರದಲ್ಲಿತ್ತು. ಈ ಕತೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.